ರೈತ ಹೋರಾಟದಲ್ಲಿ 2 ದಿನಗಳ ಕಾಲ ಭಾಗಿಯಾಗಿ ಇವತ್ತು ಮತ್ತೆ ವಾಪಸ್ ಬೆಂಗಳೂರಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ. ಆದ್ರೆ 2 ದಿನಗಳ ಕಾಲ ಏನು ಉಳಿದ್ರು ಅದು ರೈತರಿಗೆ ಸಾಕಷ್ಟು ಬೆಂಬಲವನ್ನ ಕೊಟ್ಟಿರುವಂತದ್ದು, ರೈತರ ಏನು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತದ್ದು. ನಮ್ ಜೊತೆಗೆ ವಿಜಯೇಂದ್ರ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರಿ, 2 ದಿನಗಳ ಕಾಲ ನೀವು ನಿಂತ್ಕೊಂಡಿರುವಂತದ್ದು ರೈತರಿಗೆ ಎಲ್ಲೋ ಒಂದ್ ಕಡೆ ಒಂದು ಶಕ್ತಿ ಬಂದಂತಾಗಿದೆ. ಸೊ ನೀವು ಕೂಡ ಈಗ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ, ಕೇಂದ್ರ ಸರ್ಕಾರಕ್ಕೂ ಕೂಡ ಗಮನ ತರ್ತೇವೆ ಅಂದ್ರೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದಂತೂ ಸಾಕಷ್ಟು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಮೊದಲನೇದಾಗಿ ಕಳೆದ ದಿನಗಳಿಂದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರು ಅವ್ರು ನಡೆಸ್ತಾ ಇದ್ದಂತ ಒಂದು ಪ್ರತಿಭಟನೆಗೆ ಒಂದು ಪ್ರಥಮ ಜಯ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾವು ವಿಶ್ಲೇಷಿಸಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 5-6 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಸಹ ರಾಜ್ಯ ಸರ್ಕಾರ ಆಗಲಿ, ಸಚಿವರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಇದ್ರ ಕಡೆ ಕಿವಿಗೊಟ್ಟಿರ್ಲಿಲ್ಲ. ಆದರೆ ನಿನ್ನೆ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿಗೆ ಬಂದು ಹೋರಾಟಕ್ಕೆ ಧುಮುಕಿದಾಗ, ಕಬ್ಬು ಬೆಳೆಗಾರರಿಗೆ ಬೆಂಬಲವನ್ನು ಘೋಷಣೆ ಮಾಡಿದಾಗ ಸಹಜವಾಗಿಯೇ ನಾನು ಮಾಧ್ಯಮ ಸ್ನೇಹಿತರನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಸ್ನೇಹಿತರು ಆ ರೀತಿ ಅದನ್ನ ಪ್ರಚಾರ ಕೊಡದೆ ಹೋಗಿದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇವತ್ತು HK ಪಾಟೀಲ್ ಸಚಿವರನ್ನ ಇವತ್ತು ಕಳಿಸ್ಕೊಡ್ತೇನೆ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇಷ್ಟಕ್ಕೆ ಮುಗಿದಿಲ್ಲ. ರೈತರು ನಿಜವಾಗ್ಲೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಬೆಳೆಗಾರರ ಬೇಡಿಕೆ ನ್ಯಾಯಯುತವಾಗಿದೆ. ಅದನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಬಿಗಿಯಾದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.